ನಮಸ್ತೆ ವೀಕ್ಷಕರೇ, ರೇಖೆ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖೆ ಮಾಸ್ಟರ್, ಟ್ಯಾರೋ ರೀಡರ್, ಏಂಜಲ್ ಹೀಲರ್. ವೀಕ್ಷಕರೇ, ನಾನು ಮನಿ ರೇಖೆ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನಿಮ್ಮ ಲೈಫಲ್ಲಿ ಮನಿ ರಿಲೇಟೆಡ್ ಸ್ಟ್ರಗಲ್ಸ್ ಇದೆ, ಸ್ಟಕ್ ಎನರ್ಜಿ ಇದೆ, ಮನಿ ಗ್ರೋತ್ ಆಗ್ತಾಯಿಲ್ಲ, ಮನಿ ಸ್ಟೆಬಲ್ ಆಗ್ತಾಯಿಲ್ಲ, ಮನಿ ಸೇವ್ ಆಗ್ತಾಯಿಲ್ಲ, ಕೆರಿಯರಲ್ಲಿ ಸ್ಟೆಬಿಲಿಟಿ ಸಿಗ್ತಾಯಿಲ್ಲ, ಬಿಸ್ನೆಸ್ಸಲ್ಲಿ ಗ್ರೋತ್ ಸಿಗ್ತಾಯಿಲ್ಲ ಅಥವಾ ಬಿಸ್ನೆಸ್ಸಲ್ಲಿ ಸ್ಟೆಬಿಲಿಟಿ ಸಿಗ್ತಾಯಿಲ್ಲ, ಪಾರ್ಟ್ನರ್ಶಿಪ್ ವೈಸ್ ಮಾಡಿದ್ರೆ ಅಲ್ಲಿ ಏನಾದರೂ ಲಾಸ್ ಆಗ್ತಾಯಿದ್ರೆ, ಓಕೆ, ಈ ಥರದ್ದು ಎಲ್ಲ ರೀತಿಯ ಸ್ಟಕ್ ಎನರ್ಜಿ ಫೀಲ್ ಆಗ್ತಾಯಿದ್ರೆ, ನೀವು ಮನಿ ರಿಲೇಟೆಡ್ ಇಶ್ಯೂಸ್ ಯಾವುದೇ ರಿಲೇಟೆಡ್ ಆಗಿರ್ಬೋದು, ಅದು ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ನೀವು ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿ ಮನಿ ವೈಸು ನಿಮಗೆ ಗ್ರೋತ್ ಬರೋ ಅಂಥದ್ದು, ಮನಿ ವೈಸು ನಿಮಗೆ ಸ್ಟೆಬಿಲಿಟಿ ಸಿಗೋವಂಥದ್ದು, ಮನಿಯನ್ನು ಅರ್ನ್ ಮಾಡಿದ್ರೆ ಮನಿಯನ್ನು ಖರ್ಚು ಮಾಡೋದ್ರ ಜೊತೆಗೆ ಸೇವಿಂಗ್ ಕೂಡ ಮಾಡೋಕ್ಕೆ ಈ ಎಲ್ಲ ವಿಧಾನದಲ್ಲೂ ನೀವು ಹೆಲ್ಪನ್ನು ಮನಿ ರೇಖೆ ಕೋರ್ಸಲ್ಲಿ ಕಲಿಬೋದು. ನೀವು ಈ ಹಿಂದಿನ ಜನ್ಮದಿಂದ ಪಡ್ಕೊಂಬಂದಿರ್ತಕ್ಕಂಥ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮ ಥಾಟಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಸೆಲ್ಫ್ ಕ್ರಿಯೇಟೆಡ್ ಬ್ಲಾಕೇಜಸ್ ಆಗಿರ್ಬೋದು, ಅದರ್ಸಿಂದ ಕ್ರಿಯೇಟ್ ಆಗಿರ್ತಕ್ಕಂತಹ ಎವಿಲ್ ಐ, ಬ್ಲಾಕ್ ಮ್ಯಾಜಿಕ್, ಇನ್ನೂ ಇತರೆ ಹಲವಾರು ಬೇರೆ ಬೇರೆ ಬ್ಲಾಕೇಜಸ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ್ದರೆ, ಚಕ್ರಗಳು ಬ್ಲಾಕೇಜಸ್ ಆಗಿದ್ದರೆ, ಇವನ್ನೆಲ್ಲ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋ ವಿಧಾನ ಹೇಗೆ, ಚಕ್ರಗಳನ್ನು ಬೂಸ್ಟ್ ಮಾಡ್ಕೊಳ್ಳೋದು ಹೇಗೆ, ಮನಿಯನ್ನು ಅಟ್ರಾಕ್ಟ್ ಮಾಡೋದು ಹೇಗೆ, ಮನಿ ಮ್ಯಾಗ್ನೆಟ್ ಆಗೋದು ಹೇಗೆ, ಹಾಗೆ ನಿಮ್ಮ ಬರ್ತ್ ವೈಸ್ ಕೂಡ ನಿಮ್ಮನ್ನು ಮನಿ ಮ್ಯಾಗ್ನೆಟ್ ಮಾಡ್ಕೊಳ್ಳೋದು ಹೇಗೆ, ಕ್ಲೈಂಟನ್ನು ಹೇಗೆ ಅಟ್ರಾಕ್ಟ್ ಮಾಡೋದು, ಬಿಸ್ನೆಸ್ಸನ್ನು ಹೇಗೆ ಗ್ರೋತ್ ಮಾಡ್ಕೊಳ್ಳೋದು, ಹಾಗೆ ಯಾವ ವಿಚಾರ ನಮ್ಮ ತಲೆಯಿಂದ ತೆಗೆದು ಹಾಕಬೇಕು ಮನಿ ವೈಸು, ಯಾವ ವಿಚಾರವನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡು ಮುಂದೆ ಸಾಗಬೇಕು ಮನಿ ವೈಸು, ಮನಿ ನಮ್ಮ ಲೈಫಲ್ಲಿ ಗ್ರೋತ್ ಆಗಬೇಕು ಅಂತಂದರೆ, ಓಕೆ, ಲಕ್ಷ್ಮೀ ಕೃಪಾ ಆಶೀರ್ವಾದ, ಕುಬೇರವರ ಕೃಪಾ ಆಶೀರ್ವಾದ ನಿಮ್ಮ ಲೈಫಲ್ಲಿ ಹೆಚ್ಚಾಗಿ ಬರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋ ಎಲ್ಲ ವಿಚಾರವನ್ನು ಮನಿ ರೇಖೆ ಕೋರ್ಸಲ್ಲಿ ಕಲಿಸ್ಕೊಡ್ತೀವಿ. ಯಾರಿಗೆ ಜಾಬ್ ಆಗ್ತಾ ಇಲ್ಲ, ಜಾಬನ್ನು ಪಡೆಯೋಕ್ಕೆ, ನಿಮ್ಮ ಡ್ರೀಮ್ ಜಾಬನ್ನು ಪಡೆಯೋಕ್ಕೂ ಕೂಡ ಮನಿ ರೇಖೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬಿಸ್ನೆಸ್ಸಲ್ಲಿ ಯಾವುದೇ ಬಿಸ್ನೆಸ್ ಮಾಡಿದ್ರು ಆ ಯಾವ ಬಿಸ್ನೆಸ್ ಮಾಡಿದ್ರೆ ನಿಮಗೆ ಗ್ರೋತ್ ಸಿಗತ್ತೆ, ಈ ಥರ ತುಂಬ ವಿಚಾರಗಳನ್ನು ಈ ಮನಿ ರೇಖೆ ಕೋರ್ಸಲ್ಲಿ ಕಲಿಬೋದು. ಯಾರಿಗೆ ಆಸಕ್ತಿ ಇದೆ ಮನಿ ರೇಖೆ ಕೋರ್ಸ್ಗೆ ಜಾಯ್ನ್ ಆಗಿ. ಇನ್ನೊಂದು ವಾರದಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಲೈವ್ ಸೆಷನ್ ಇರುತ್ತೆ, 3 ಡೇಸ್ ಇರುತ್ತೆ, ಅಟೆಂಡ್ಮೆಂಟ್ ಇರುತ್ತೆ, ಓಕೆ, ನೇರವಾಗಿ ನಿಮಗೆ ದೀಕ್ಷೆ ಸಿಗುತ್ತೆ, ಆನ್ಲೈನ್ ಕ್ಲಾಸಸ್ ಇರುತ್ತೆ, ಓಕೆ, ಲೈವ್ ಕೋರ್ಸ್ ಇರುತ್ತೆ, ನೀವು ಮಾಡ್ಬೋದು. ನೀವು ಏನೇ ಬುಕ್ ಮಾಡೋದಿದ್ರು ನನಗೆ 4-5 ದಿನ ಮುಂಚೆ ಮಾಡಬೇಕು, ಯಾಕಂದರೆ ಪ್ರೈವೇಟ್ ವೀಡಿಯೋಸ್ ಇದೆ, ಅದನ್ನು ನಾವು ನಿಮಗೆ ಮೇಲ್ ಥ್ರೂ ನಿಮಗೆ ಅದನ್ನು ಸೆಂಡ್ ಮಾಡ್ತೀವಿ. ಸೊ ಹಾಗಾಗಿ ನೀವು ಮುಂಚಿತವಾಗಿಯೇ ಸೆಷನ್ನ ಬುಕ್ ಮಾಡ್ಕೋಬೇಕು. ಇವತ್ತು ಕ್ಲಾಸ್ ಇದೆ ಅಂತಂದರೆ ಇವತ್ತು ಬೆಳಗ್ಗೆ ಸೆಷನ್ ಬುಕ್ ಮಾಡ್ಕೊತೀವಿ ಅಂದರೆ ಅಂಥವ್ರಿಗೆ ಎಂಟ್ರಿ ಇಲ್ಲ. ಸೊ ಬನ್ನಿ, ಇವತ್ತಿನ ದಿನ ನಾವು ಮುಂದಿನ 6 ತಿಂಗಳ ವರೆಗೆ, ಅಂದರೆ ಆಗಸ್ಟಿಂದ ನೆಕ್ಸ್ಟ್ ಬರೋ ಇನ್ನು 6 ತಿಂಗಳವರೆಗೆ ನಿಮ್ಮ ಲೈಫಲ್ಲಿ ಏನೆಲ್ಲ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಯೂನಿವರ್ಸಿಂದ, ಯಾರಿಗೆ ಅಂದರೆ ಈ ವಿಡಿಯೋ ಬಂದು ಟೀಚರ್ಸ್, ಓಕೆ, ಅದು ಅಂಗನವಾಡಿಯಿಂದ ಟೀಚರ್ಸಿಂದ ಹಿಡ್ಕೊಂಡು PhD ಇರೋ ಪ್ರೊಫೆಸರ್ವರೆಗೂ ಇವತ್ತಿನ ರೀಡಿಂಗ್ ಇರುತ್ತೆ. ಯೂನಿವರ್ಸ್ ನಿಮಗಾಗಿ, ಏಂಜಲ್ಸ್ ನಿಮಗಾಗಿ ಏನೆಲ್ಲ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಇನ್ನು ನೆಕ್ಸ್ಟ್ 6 ಮಂತಲ್ಲಿ ನೀವು ಹೇಗಿರಬೇಕು, ಹೇಗಿರಬಾರ್ದು, ಯಾವ ರೀತಿ ಡಿಸಿಷನ್ ತೊಗೋಬೇಕು, ಓಕೆ, ಎಲ್ಲಿ ನೀವು ನಿಮ್ಮನ್ನು ಹೀಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಗೈಡೆನ್ಸ್ ಆಗಿದೆ. ಸೊ ಮೊದಲನೇದಾಗಿ ನೀವು ಕಣ್ಣನ್ನು ಮುಚ್ಕೊಳ್ಳಿ, ಡೀಪ್ ಬ್ರೆತ್ ತೊಗೊಳ್ಳಿ, ದೀರ್ಘ ಉಸಿರಾಟ ಕ್ರಿಯೆಯನ್ನು ಮಾಡಿ, ನಿಮ್ಮ ಇಷ್ಟ ದೇವ್ರ ಹತ್ರ, ಕುಲದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಹಾಗೆ ಸರಿಯಾದ ಗೈಡೆನ್ಸ್ ನಿಮಗೆ ಸಿಗಲಿ ಅಂತೇಳಿ ಪ್ರೇಯರ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಕೆಲವರಿಗೆ ರೆಸೊನೇಟ್ ಆಗುತ್ತೆ, ಕೆಲವರಿಗೆ ರೆಸೊನೇಟ್ ಆಗಲ್ಲ. ಯಾಕಂದರೆ ಕೆಲವು ಸಮಯ ಅಂತ ಬಂದಾಗಲೇ ರೆಸೊನೇಟ್ ಆಗುತ್ತೆ ಎನರ್ಜೀಸ್, ಯಾವಾಗಲೂ ಇದು ಎನರ್ಜೀಸ್ ಅಷ್ಟೇ. ಹಾಗಾಗಿ ಸಮಯ ಅಂತ ಬಂದಾಗಲೇ ಎನರ್ಜೀಸ್ ರೆಸೊನೇಟ್ ಆಗ್ತಾ ಇರುತ್ತೆ. ಯಾರಿಗೆ ರೆಸೊನೇಟ್ ಆಗಿದೆ ಕ್ಲೈಮ್ ಮಾಡ್ಕೊಳ್ಳಿ, ಯಾರಿಗೆ ರೆಸೊನೇಟ್ ಆಗಿಲ್ಲ ಮೇ ಬಿ ಇದು ಗೈಡೆನ್ಸ್ ಅಂದ್ಕೊಳ್ಳಿ, ಅಥವಾ ಒಂದು ಎಂಟರ್ಟೈನ್ಮೆಂಟಲ್ಲಿ ತಗೊಂಡು ಹೇಗೆ ರೀಡಿಂಗ್ ಇರುತ್ತೆ ಅಂತ ಚೆಕ್ ಕೂಡ ಮಾಡ್ಕೊಂಡು ನೀವು ಇದು ಮಾಡ್ಬೋದು. ಇಲ್ಲದಿದ್ದರೆ ಪರ್ಸ್ನಲ್ ಗೈಡೆನ್ಸ್ ತೊಗೋಬೋದು. ಯಾಕಂದರೆ ಪರ್ಸ್ನಲ್ ಗೈಡೆನ್ಸ್ ತಗೊಂಡವಾಗ ಅದು ಅಕ್ಯುರೇಟಾಗಿ ನಿಮಗೆ ಹೊಂದಿರುತ್ತೆ, ನಿಮ್ಮ ಎನರ್ಜೀಸ್ ನಿಮಗೆ ಹೊಂದಿರುತ್ತೆ, ಬೇರೆಯವ್ರಿಗೆ ಹೊಂದಿರಲ್ಲ. ಬಟ್ ಕಲೆಕ್ಟಿವ್ ರೀಡಿಂಗ್ ಆದಾಗ ಇಲ್ಲಿ ಕೆಲವರಿಗೆ 95% ಜನರಿಗೆ ಹೊಂದ್ಬೋದು, ಅಥವಾ 80% ಜನರಿಗೆ ಹೊಂದ್ಬೋದು, 50-60% ಜನರಿಗೆ ಹೊಂದ್ಬೋದು. ಸೊ ಯಾರೆಲ್ಲ ಟೀಚರ್ಸ್ ಇದ್ದೀರಿ, ಸೊ ನಿಮಗಾಗಿ ಯೂನಿವರ್ಸಿಂದ ಗೈಡೆನ್ಸ್ ಏನು, ಬ್ಲೆಸ್ಸಿಂಗ್ಸ್ ಏನು, ಏನೆಲ್ಲ ಆಫರ್ಸ್ ನಿಮಗೆ ಬರ್ತಾ ಇದೆ, ಏನೆಲ್ಲ ಆಪರ್ಚುನಿಟೀಸ್ ನಿಮಗೆ ಲೈಫಲ್ಲಿ ಬರ್ತಾ ಇದೆ, ಏನೆಲ್ಲ ಗೈಡೆನ್ಸ್ ನಿಮಗೆ ಬರ್ತಾ ಇದೆ, ಯಾವ ವಿಚಾರವನ್ನು ನೀವು ಮಾಡಬೇಕು, ಯಾವ ವಿಚಾರವನ್ನು ನೀವು ಮಾಡಬಾರ್ದು, ಎಲ್ಲಿ ಹೇಗೆ ಹೀಲಿಂಗ್ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ರೇಖೆ ವಿದ್ಯಾಲಯನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಒಳ್ಳೆ ವಿಚಾರವನ್ನು ಶೇರ್ ಮಾಡಿ. ಇದರಿಂದ ನಿಮಗೆ ಗಾಡ್ ಬ್ಲೆಸ್ಸಿಂಗ್ಸ್ ಸಿಗತ್ತೆ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಎನರ್ಜಿಯಲ್ಲಿ ಸದಾ ಇರಿ. ಒಳ್ಳೆ ಥಾಟ್ ಮಾಡಿ, ಒಳ್ಳೆ ಫೀಲಿಂಗ್ ಮಾಡಿ, ಒಳ್ಳೆ ಕೆಲಸ ಮಾಡಿ. ಯಾರು ಮೆಚ್ತಾರೋ ಬಿಡ್ತಾರೋ ನಿಮ್ಮ ಕೆಲಸವನ್ನು ದೇವ್ರು ಮೆಚ್ತಾರೆ. ಆ ದೇವ್ರು ಮೆಚ್ಚುವಂಥ ಕೆಲಸವನ್ನು ಮಾಡಿ.
ಇಲ್ಲಿ ತುಂಬ ಜನ ಟೀಚರ್ಸು ಫ್ಯಾಮಿಲಿ ವೈಸು ಹ್ಯಾಪಿಯಾಗೇ ಇದ್ದೀರಾ, ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ. ಬಟ್ ಭಾವನಾತ್ಮಕವಾಗಿ ಕೆಲವರ ಜೀವನದಲ್ಲಿ ಸಮಸ್ಯೆಗಳು ಕಾಣ್ತಾ ಇದೆ, ಮನಸ್ತಾಪಗಳು ಇದ್ದಿರ್ಬೋದು ಫ್ಯಾಮಿಲಿಯಲ್ಲಿ. ಬಟ್ ಹೆಚ್ಚಿನ ಅಂಶ ತೃಪ್ತರಾಗಿದ್ದೀರಾ ಫ್ಯಾಮಿಲಿ ಲೈಫಲ್ಲಿ. ಓಕೆ, ನೀವು ನಿಮ್ಮ ಪಾರ್ಟ್ನರಿಂದ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ, ನಿಮ್ಮ ಮಕ್ಕಳಿಂದ ನೀವು ಒಂದು ಒಳ್ಳೆಯ ಸಂತಸವನ್ನು ಪಡೆದಿದ್ದೀರಿ. ಹೆಮ್ಮೆ ಆಗುತ್ತೆ ನಿಮಗೆ ನಿಮ್ಮ ಫ್ಯಾಮಿಲಿ ಇರೋದ್ರ ಬಗ್ಗೆ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಹೆಚ್ಚು ಯೋಚನೆ ಇದೆ. ಅವರ ಒಂದು ಕೆರಿಯರ್ ಸ್ಟೆಬಿಲಿಟಿ ಆಗಿಬಿಟ್ರೆ ನನಗಷ್ಟೇ ಸಾಕು ಅನ್ನೋ ಒಂದು ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಸೊ ಅವರ ಗ್ರೋತು, ಅವರ ಬೆಳವಣಿಗೆ ನಿಮಗೆ ಈಗ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ. ಸೊ ಈ ಒಂದು ವಿಚಾರಕ್ಕೆ ಕೆಲವರಿಗಿದು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ, ಮೇ ಬಿ ಕೆರಿಯರ್ ವೈಸು ಅವ್ರದ್ದು ಒಂದು ಆಪ್ಷನ್ಸ್ ಇದೆ, ನಿಮ್ಮದೇ ಒಂದು ಆಪ್ಷನ್ಸ್ ಇದೆ. ಸೊ ಇಲ್ಲಿ ಡಿಪೆಂಡ್ ಆಗಿರುತ್ತೆ ಯೂನಿವರ್ಸು ಯಾರಿಗೆ ಯಾವ ಒಂದು ಕೆರಿಯರಲ್ಲಿ ಹೋಗಬೇಕು ಅನ್ನೋದು ಡಿವೈನು ಡೆಸ್ಟಿನಿ ವೈಸ್ ಬರೆದಿರ್ತಾರೆ. ಸೊ ನಿಮ್ಮ ಮಕ್ಕಳ ಟ್ಯಾಲೆಂಟ್ ಏನಿದೆ, ನಿಮ್ಮ ಮಕ್ಕಳ ಕೆಪಾಸಿಟಿ ಏನಿದೆ, ಆ ವೇಯಲ್ಲೇ ಅವರು ಗ್ರೋತ್ ಮಾಡ್ಕೊಂಡು ಹೋದರೆ, ಅಂದರೆ ಆ ವೇಯಲ್ಲಿ ಹೋದರೆ ಮಾತ್ರ ಓಕೆ. ಸೊ ಅವ್ರಿಗೆ ಅದು ಗ್ರೋತ್ ಸಿಗುತ್ತೆ. ಮೇ ಬಿ ಅದು ನಿಮಗೆ ಅದು ಅವರು ಮಾಡ್ತಿರೋದು ಕೆಟ್ಟದ್ದು ಅಂತ ಅನ್ನಿಸ್ಬೋದು. ಓಕೆ, ಅದು ಅಂದರೆ ನೋಡಿ, ಕೆಟ್ಟದ್ದು ಮಾಡ್ತಾ ಇದ್ದಾರಾ ಅನ್ನೋದ್ರ ಮೇಲೆ ಡಿಪೆಂಡ್. ಕೆಟ್ಟದ್ದು ಮಾಡ್ತಾಯಿದ್ದಾರಾ ಒಳ್ಳೇದು ಮಾಡ್ತಾಯಿದ್ದಾರಾ ಅನ್ನೋದು ಡಿಪೆಂಡು. ಅಂದರೆ ಈಗ ಕೆಲವು ಮಕ್ಕಳು ಕುಡ್ತದ ಚಟ, ಅದು ಇದು ಏನೇನೋ ನೆಗೆಟಿವ್ ಚಟಗಳಿರ್ತವೆ, ಅಂಥದ್ದಕ್ಕೆಲ್ಲ ಸಪೋರ್ಟ್ ಮಾಡೋದು ಬೇಡ. ಆದರೆ ಒಳ್ಳೆ ಕೆಲಸ ಏನಾದರೂ ಮಾಡ್ತೀವಿ ಅಂತಂದರೆ ಅವ್ರ ಕೆರಿಯರ್ ಅದರಲ್ಲಿ ಸ್ಟೆಬಲ್ ಆಗುತ್ತೆ, ಗ್ರೋತ್ ಆಗುತ್ತೆ ಅಂತ ಅವರು ಕಾನ್ಫಿಡೆಂಟ್ ಆಗಿದ್ದರೆ, ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡಿ. ಕೆಲವೊಂದು ಈ ಒಂದು ವಿಚಾರದಲ್ಲಿ, ಮಕ್ಕಳ ಕೆರಿಯರ್ ವಿಚಾರದಲ್ಲೇ ನೀವು ತುಂಬ ಸ್ಟ್ರಗಲ್ ಫೀಲ್ ಮಾಡ್ತಾ ಇದ್ದೀರಾ. ನೋಡಿ, ಇಲ್ಲಿ ಸುಮಾರಷ್ಟು ವಿಚಾರ ಹೇಳೋದಾದರೆ, ನಿಮ್ಮ ಒಂದು ಜರ್ನಿ ಒಂದು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ವೇಯಲ್ಲಿದೆ. ಸೊ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ಓಕೆ, ಅದು ಶ್ರೀಮಂತರಾದರೂ ಅಷ್ಟೇ, ಬಡವರಾದರೂ ಅಷ್ಟೇ, ಹೆಣ್ಮಕ್ಳಾದರೂ ಅಷ್ಟೇ, ಗಂಡು ಮಕ್ಕಳಾದರೂ ಅಷ್ಟೇ, ಒಟ್ಟಿನಲ್ಲಿ ಎಲ್ಲ ಮನುಷ್ಯರ ಜೀವನದಲ್ಲೂ ಅಡೆತಡೆಗಳು, ಬ್ಲಾಕೇಜಸ್ಸು, ಓಕೆ, ಅಬ್ಸ್ಟ್ರಕ್ಷನ್ಸು ಇವೆಲ್ಲ ಬರ್ತಾನೆ ಇರ್ತದೆ. ಸೊ ನೀವು ಕೂಡ ಸಾಮಾನ್ಯವಾಗಿ ಅದೇ ರೀತಿಯ ಬ್ಲಾಕೇಜಸ್ನ, ಅಡೆತಡೆಗಳನ್ನು, ಚಾಲೆಂಜಸ್ನ ಫೇಸ್ ಮಾಡಿ ಮುಂದೆ ಸಾಗಿದ್ದೀರಾ ಈ ಹಿಂದೆನೂ. ಆ್ಯಂಡ್ ಆಲ್ಸೋ ಮುಂದೆನೂ ಇದೇ ಥರ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಈ ಮುಂದೆನೂ ಕೂಡ ನಿಮ್ಮ ಲೈಫಲ್ಲಿ ಬರುವಂಥ ಚಾಲೆಂಜಸ್ನ ಫೇಸ್ ಮಾಡಿ ಮುಂದೆ ಸಾಗುವಂಥ ಕೆಪಾಸಿಟಿ ಇರುವಂತಹ ವ್ಯಕ್ತಿ ನೀವು. ತುಂಬ ನಾಲೆಡ್ಜಬಲ್ ಪರ್ಸನ್ನು ಹೌದು. ಆ್ಯಂಡ್ ಗುರಿಗಳು ನೀವು ಹೇಳಿ ಕೇಳಿ ಟೀಚರ್ ವೇಯಲ್ಲಿ ಬಂದಿದ್ದೀರಾ. ಟೀಚರ್ ಆಗೋ ಒಂದು ಕೆರಿಯರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ನೀವು ಕೇವಲ ಎಜುಕೇಷನ್ ಮಾಡಿಬಿಟ್ಟು ಟೀಚರ್ ಅಂತಲ್ಲ, ನೀವು ಬೈ ಬರ್ತ್ ಆ ಒಂದು ಗುರು ಎನರ್ಜಿನ ಪಡ್ಕೊಂಬಂದಿದ್ದೀರಾ. ಇದು ನಿಮ್ಮ ಪೂರ್ವಜನ್ಮದ ಗುರುಗಳ ಆಶೀರ್ವಾದ ಮತ್ತು ನೀವು ನಂಬಿರ್ತಕ್ಕಂಥ ದೇವರ ಆಶೀರ್ವಾದದ ಮೂಲಕನೇ ನೀವು ಇಲ್ಲಿ ಟೀಚರ್ ಆಗಿರೋದು. ಸೊ ನೀವು ಇಲ್ಲಿ ಟೀಚರ್ ಆಗಿದ್ದೀರಾ ಅಂದರೆ ಇಲ್ಲಿ ಎಲ್ಲ ಟೀಚರು ಒಳ್ಳೆಯರಾಗಿರೋಕ್ಕೆ ಸಾಧ್ಯ ಇಲ್ಲ, ಹಾಗೆ ಎಲ್ಲ ಟೀಚರು ತುಂಬ ಕೆಟ್ಟವರಾಗಿರೋಕ್ಕೂ ಸಾಧ್ಯ ಇಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣ್ತಾ ಇದೆ. ಸೊ ಕೆಲವು ಟೀಚರ್ಸು ಕೇವಲ ದುಡಿಮೆಗೋಸ್ಕರ, ಓಕೆ, ಕೇವಲ ನೇಮ್ ಫೇಮ್ಗೋಸ್ಕರ ಆ್ಯಂಡ್ ಸಂಬಳಕ್ಕೋಸ್ಕರ ಟೀಚರ್ಸ್ ಆಗಿದ್ದಾರೆ. ಸೊ ಅವರ ಇಚ್ಛೆ ಬೇರೆ ಏನೇ ಇತ್ತು, ಅವ್ರ ಥಾಟ್ ಬೇರೆ ಏನಿತ್ತು, ಬಟ್ ಅದನ್ನು ಆಗೋ ಬದಲು ಅವ್ರು ಇನ್ನೇನೋ ಆಗಿದ್ದಾರೆ, ಸುಮ್ಮನೆ ಜೀವನ ಸಾಗಿಸ್ತಾ ಇದ್ದಾರೆ. ಇನ್ನು ಕೆಲವರು ಪ್ಯೂರ್ ಹಾರ್ಟಿಂದ ಶಿಕ್ಷಕ ವೃತ್ತಿಯೇ ತಗೋಬೇಕು ಅಂತ, ಅದು ಸಂಬಳ ಕಮ್ಮಿ ಇದ್ರೂ ಪರವಾಗಿಲ್ಲ, ನಾನು ಟೀಚರೇ ಆಗಬೇಕು. ಓಕೆ, ಈ ಥರ ಎನರ್ಜೀಸು ಇಲ್ಲಿ ಕಾಣ್ತಾ ಇದೆ. ಸೊ ಮಿಕ್ಸ್ ಎನರ್ಜೀಸ್ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಕೆಲವರಿಗೆ ನೆಗೆಟಿವ್ ಕಾಣಿಸ್ತಾ ಇದೆ, ಇನ್ನು ಕೆಲವರಿಗೆ ಪಾಸಿಟಿವ್ ಕಾಣಿಸ್ತಾ ಇದೆ. ಸೊ ಯಾರು ಪಾಸಿಟಿವ್ ವೇಯಲ್ಲಿದ್ದೀರಾ, ನೀವು ದೇವರನ್ನು ನಂಬ್ತೀರಾ, ಗುರುಗಳನ್ನು ನಂಬ್ತೀರಾ, ಹೆಚ್ಚು ಭಕ್ತಿಯನ್ನು ತೋರಿಸ್ತೀರಾ. ನೀವು ಯಾರಿಗೆ ಗೌರವ ಕೊಡ್ತೀರೋ ಬಿಡ್ತೀರೋ, ನಿಮ್ಮ ಗುರುಗಳಿಗೆ ಮೇಯ್ನಾಗಿ ಗೌರವ ಕೊಡ್ತೀರಾ. ಮನಸ್ಸಿಂದ ಯಾವಾಗಲೂ ಪ್ರತಿದಿನವೂ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದು, ಅವರ ಬ್ಲೆಸ್ಸಿಂಗ್ಸ್ ಥ್ರೂನೇ ನೀವು ಮುಂದೆ ಸಾಗ್ತಾ ಇರೋದು. ಹೆಚ್ಚು ನಾಲೆಡ್ಜಬಲ್, ಹೆಚ್ಚು ಪುಸ್ತಕಗಳನ್ನು ಓದೋದಾಗಿರ್ಬೋದು, ಅವುಗಳ ಮೂಲಕ ನಿಮ್ಮ ಜೀವನದ ಅನುಭವಗಳನ್ನು ಅನಾಲಿಸಿಸ್ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಲೈಫನ್ನು ಮುಂದೆ ಸಾಗ್ತಾಯಿದ್ರೆ. ಸೊ ಹಾಗಾಗಿ ದೇವ್ರು ನಮ್ಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ತೃಪ್ತಿಯಾಗಿರ್ತೀವಿ. ಬಟ್ ನೆಗೆಟಿವ್ ವೇಯಲ್ಲಿ ಹೋಗಲ್ಲ ಅನ್ನೋ ಥಾಟ್ ಇಲ್ಲಿ ಕೆಲವ್ರದ್ದಾದರೆ, ಇನ್ನು ಕೆಲವರು ಅರ್ನ್ ಮಾಡಬೇಕು, ಸ್ಟೆಬಲ್ ಆಗಬೇಕು, ಹ್ಯಾಪಿಯಾಗಿರಬೇಕು, ಫ್ಯಾಮಿಲಿ ಮೆಂಬರ್ಸ್ನ ಹ್ಯಾಪಿಯಾಗಿರಬೇಕು. ಓಕೆ, ನಮ್ಮ ಕೆರಿಯರ್ ಸ್ಟೆಬಲ್ ಆಗಿಬಿದ್ರೆ ಸಾಕು. ಸೊ ಯಾರಿಗೆ ಏನಾರು ಆಗಲಿ, ನನಗೇನಾಗಬೇಕಾಗಿದೆ,
ನನಗೆ ಒಂದು ಅರ್ನಿಂಗ್ ಒಳ್ಳೆ ರೀತಿಲಿ ಅರ್ನಿಂಗ್ ಮಾಡಿ ಮುಂದೆ ಸಾಗಿದ್ರೆ ಅಷ್ಟೇ ಸಾಕು ಅನ್ನೋ ಜೀವನ ಎನರ್ಜಿ ಕೂಡ ಇಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ಏನಾಗಬೇಕು, ಸೊ ಆ ಒಂದು ಮೈಂಡ್ ಸೆಟ್ ಇರೋರು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ. ಯಾಕಂದರೆ ನೀವು ಇರೋವಂಥ ಸ್ಥಾನ ಗುರು ಅಂದರೆ ನಿಮ್ಮ ಲೈಫಲ್ಲಿ ಬರೋವಂಥ ಯಾವುದೇ ವ್ಯಕ್ತಿಗೆ ನೀವು ಒಂದು ಗೈಡೆನ್ಸ್ ಮಾಡುವಂಥ ಒಂದು ಸ್ಟೇಜಲ್ಲಿದ್ದೀರಾ. ಅಲ್ಲಿ ಆ ಒಂದು ಚೇರಲ್ಲಿ ನೀವು ಕೂತ್ಕೊಂಡಿದ್ದೀರಾ. ಓಕೆ, ನಿಮ್ಮನ್ನು ನೀವಲ್ಲಿ ಕೂತ್ಕೊಂಡಿದ್ದೀರಾ. ಅದು ಬೈ ಮಿಸ್ಟೇಕಾಗಿ ಕೂತ್ಕೊಂಡಿದ್ರು ಅಷ್ಟೇ, ನಿಮ್ಮ ಡೆಸ್ಟಿನಿ ವೈಸ್ ಕೂತ್ಕೊಂಡಿದ್ರು ಅಷ್ಟೇ. ನೀವು ನಿಮ್ಮ ಜವಾಬ್ದಾರಿಯನ್ನು ಮರೆಯದೆ ನೀವು ಒಂದು ಸಮಾಜ ಸೇವೆ, ಟೀಚರ್ಸ್ ಅಂದ್ರೇ ಸಮಾಜ ಸೇವಕರು. ಇಲ್ಲಿ ರಾಜಕೀಯದಲ್ಲಿ ಬರೋರು ಮಾತ್ರ ಸಮಾಜ ಸೇವಕರಲ್ಲ, ಟೀಚರ್ಸು ಮೇಯ್ನಾಗಿ ಸಮಾಜ ಸೇವಕರು. ಯಾಕಂದರೆ ಟೀಚರ್ಸಿನ ಮೂಲಕನೇ ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನನ್ನು ತಾನು ಬದಲಾಯಿಸ್ಕೊಂಡು ಸಮಾಜಕ್ಕೆ ಉತ್ತಮ ಪ್ರಜೆಯಾಗ್ತಾನೆ. ಇಲ್ಲಿ ಒಬ್ಬ ಟೀಚರ್ ಅವರು ಎದುರುಗಡೆ ಬರುವಂತಹ 1000 ಮಕ್ಕಳಿಗೆ ತಿದ್ದಿಸಿ ಬುದ್ಧಿ ಹೇಳಿ, ಓಕೆ, ಅದು ಪುಸ್ತಕದಲ್ಲಿರೋ ಪಾಠದ ಜೊತೆಗೆ ಅವರು ನೈತಿಕ ಪಾಠವನ್ನು ಹೇಳ್ಕೊಡ್ತಾರೆ. ನೀವು ಲೈಫಲ್ಲಿ ಹೀಗೆ ಇರಿ, ಇದೇ ಥರ ವೇಯಲ್ಸ್ ಆಗಿ ಕೆಟ್ಟ ದಾರಿಯಲ್ಲಿ ಹೋಗಬೇಡಿ, ಕೆಟ್ಟದನ್ನು ಕೇಳೋಕ್ಕೆ ಹೋಗಬೇಡಿ, ಕೆಟ್ಟದನ್ನು ಮಾತಾಡೋಕ್ಕೆ ಹೋಗಬೇಡಿ, ಈ ಥರದ್ದೆಲ್ಲ ನೈತಿಕ ವಿಷಯಗಳನ್ನು ಹೇಳಿಬಿಟ್ಟು ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ, ದೇಶದ ಪ್ರೇಮಿಗಳನ್ನಾಗಿ ಪರಿವರ್ತನೆ ಮಾಡೋ ಕೆಪಾಸಿಟಿ ಇರೋದೇ ಟೀಚರು. ಸೊ ಟೀಚರ್ ಒಬ್ಬ ಆಚಾರಿ ಇದ್ದಂಗೆ, ಓಕೆನಾ. ಅವ್ರು ಹೆಂಗೆ ಅಂದರೆ ನಮ್ಮನ್ನೆಲ್ಲ ಅಂದರೆ ಪ್ರತಿಯೊಬ್ಬ ಮನುಷ್ಯ ಅವ್ರ ಲೈಫಲ್ಲಿ ಬರೋವಂಥ, ಅವ್ರ ಲೈಫಲ್ಲಿ ಇರೋವಂಥ ಎಲ್ಲ ಸ್ಟೂಡೆಂಟನ್ನು ಕೆತ್ತುತ್ತಾರೆ, ಒಬ್ಬ ಒಳ್ಳೆ ಮೂರ್ತಿಯನ್ನಾಗಿ ಮಾಡ್ತಾರೆ. ಆ ಒಳ್ಳೆ ಮೂರ್ತಿಗಳನ್ನು ತಯಾರು ಮಾಡ್ತಕ್ಕಂಥ ಟೀಚರ್ಸು ನೆಗೆಟಿವ್ ವೇಗೆ ಹೋಗಿಬಿಟ್ರೆ, ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ನೆಗೆಟಿವ್ ಆಗಿ ಆ್ಯಕ್ಷನನ್ನು ತಗೊಳಕ್ಕೆ ಹೋಗಿಬಿಟ್ರೆ ಏನಾಗುತ್ತೆ, ಸೊ ಅವ್ರು ಟೀಚರ್ ಆಗಿರೋದಕ್ಕೆ ಲಾಯಕ್ಕೆ ಅಲ್ಲ ಅಂತೇಳಿ ದೇವರೇ ನಿಮಗೆ ಬುದ್ಧಿ ಕಲ್ಸೋಕ್ಕೆ ನಿಮಗೆ ಮತ್ತೊಬ್ಬ ಟೀಚರನ್ನು ಅಥವಾ ನಿಮ್ಮ ಲೈಫಲ್ಲಿ ಬರೋ ಸಿಚುಯೇಷನನ್ನು ಟೀಚರನ್ನಾಗಿ ಪರಿವರ್ತನೆ ಮಾಡಿ ನಿಮಗೆ ಬುದ್ಧಿ ಕಲಿಸ್ಬಿಡ್ತಾರೆ. ಸೊ ಈ ಥರದ್ದು ಒಂದು ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಸೊ ನೀವು ಬೈಬರ್ತೆ ನಿಮ್ಮ ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ ಪಡ್ಕೊಂಬಂದಿರೋದ್ರಿಂದ ಸೊ ನಿಮಗೆ ಸಿಕ್ಕಿರೋ ಈ ಒಂದು ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಯಾರಿಗೆ ನೆಗೆಟಿವ್ ಹೇಳಿದಾರೋ ಅವ್ರ ಬಗ್ಗೆ ಹೇಳ್ತಾ ಇರೋದು, ಯಾರು ಒಳ್ಳೆಯವರಿದ್ದೀರಾ ಸೊ ನೋ ಪ್ರಾಬ್ಲಮ್, ನಿಮಗೆ ಹೇಳೋ ಅಂಥ ಶಕ್ತಿ ನನಗೇನಿಲ್ಲ. ನೀವು ನಿಮ್ಮ ವೇಯಲ್ಲಿ ಯಾರು ಟ್ರಾನ್ಸ್ಪರೆಂಟ್ ಎನರ್ಜಿಲಿದ್ದೀರಿ, ಸೊ ನೀವು ನಿಮ್ಮ ವೇಯನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಕಷ್ಟ ಬಂತು ಅಂತಂದವಾಗ ಕುಗ್ಗೋಕ್ಕೆ ಹೋಗಬೇಡಿ. ಸೊ ಎಮೋಷ್ನಲಿ ಬ್ಯಾಲೆನ್ಸ್ ಆಗಿ ನಿಮ್ಮ ಕೆರಿಯರ್ ಸ್ಟೆಬಿಲಿಟಿ ಇದೆ. ಆ್ಯಂಡ್ ನೀವು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ, ಇಲ್ಲಿ ಟೀಚರ್ಸ್ ಆಗಿರೋದ್ರಿಂದ ನಿಮ್ಮ ಸ್ಟೂಡೆಂಟ್ ಕೂಡ ನಿಮ್ಮ ಮಕ್ಕಳು ಅಂತಲೇ ಫೀಲ್ ಮಾಡ್ತೀರಾ. ಸೊ ಅದರಲ್ಲಿ ನಿಮಗೆ ಫೇವ್ರೆಟ್ ಸ್ಟೂಡೆಂಟು ಇರ್ಬೋದು, ಬಟ್ ಫೇವ್ರೆಟ್ ಸ್ಟೂಡೆಂಟು ಮತ್ತು ಹೈಯೆಸ್ಟ್ ನಂಬರ್ ತೆಗಿಯೋ ಸ್ಟೂಡೆಂಟಿಗೆ ಕಡೆ ಫೋಕಸ್ ಮಾಡೋದಕ್ಕಿಂತ ಯಾರು ಕಡಿಮೆ ಮಾರ್ಕ್ಸನ್ನು ತೆಗಿತಾರೆ, ಯಾವ ವ್ಯಕ್ತಿ ತನ್ನ ನಡತೆಯನ್ನು ಬದಲಾಯಿಸ್ಕೊಳ್ತಾ ಇರಲ್ಲ ಅಂದರೆ ಸ್ಟೂಡೆಂಟಲ್ಲಿ, ಸೊ ಅಂಥವ್ರ ಕಡೆ ಫೋಕಸ್ ಮಾಡಿ. ಅಂದರೆ ಒಬ್ಬ ವಿದ್ಯಾವಂತನನ್ನಾಗಿ ಮಾಡೋದಕ್ಕಿಂತ ಒಬ್ಬ ವಿದ್ಯಾವಂತನನ್ನಾಗಿ ಪರಿವರ್ತನೆ ಮಾಡೋದಿದೆಯಲ್ಲ, ಇದು ಟೀಚರ್ ಕೆಲಸ ಆಗಿರ್ತದೆ. ಸೊ ಈ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾಯಿದೆ. ಆಬ್ವಿಯಸ್ಲಿ ನಿಮಗೆ ಲೈಫಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಎಲ್ಲವೂ ಚೆನ್ನಾಗಿದೆ, ಹೆಲ್ತ್ ಚೆನ್ನಾಗಿದೆ. ಸೊ ಹೆಲ್ತ್ ಅವಾಗವಾಗ ಅಪ್ಸೆಟ್ ಕೂಡ ಆಗ್ಬೋದು. ಸೊ ಆ ಟೈಮಲ್ಲಿ ನೀವು ಹೀಲಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಒಮ್ಮೊಮ್ಮೆ ರೂಟ್ ಚಕ್ರ ಬ್ಲಾಕೇಜಸ್ ಆಗ್ಬೋದು, ಹೀಲ್ ಮಾಡ್ಕೊಳ್ಳಿ ಆದಷ್ಟು. ನಿಮ್ಮನ್ನು ನೀವು ನೆಗೆಟಿವ್ ಆಗಕ್ಕೆ ಬಿಡಬೇಡಿ. ನೀವು ಏನು ಟ್ರಾನ್ಸ್ಪರೆಂಟ್ ಆಗಿದ್ರಿ, ಏನು ಸತ್ಯ ಮಾರ್ಗದಲ್ಲಿದ್ರಿ, ಯಾವ ನಿಷ್ಠೆ ಮಾರ್ಗದಲ್ಲಿದ್ರಿ, ಅದನ್ನೇ ನೀವು ಫಾಲೋ ಮಾಡ್ತಾ ಹೋಗಿ. ಯಾಕಂದರೆ ಈ ಒಂದು ಪುಣ್ಯಕರ್ಮ, ಈ ಒಂದು ಪಾಸಿಟಿವ್ ಎನರ್ಜಿಯಲ್ಲಿ ನೀವು ಸಾಗಿದ್ದೇ ಆಗಿದ್ದಲ್ಲಿ ನೀವು ಇಲ್ಲಿ ಈಗ ಈ ಜನ್ಮದಲ್ಲಿ ಏನು ಅರ್ನ್ ಮಾಡಿದ್ದೀರಾ ಅದು ಮುಂದಿನ ಜನ್ಮಕ್ಕಾದರೂ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಅಥವಾ ಈ ಜನ್ಮದ ಎಂಡಿಗಾದರೂ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ನೀವು ಸ್ಟ್ರಾಂಗ್ ಆಗೇ ಇದ್ದೀರಾ, ನಾಲೆಡ್ಜಬಲ್ ಪರ್ಸನ್, ಹೆಚ್ಚು ವಿಸ್ಡಮನ್ನು ಗೇನ್ ಮಾಡಿರೋಂಥ ಪರ್ಸನ್ಸು. ನೀವು ಏನಾದರೂ ಸ್ಪಿರಿಚುವಲ್ ಜರ್ನಿಯಲ್ಲಿ ಸಾಗಿಲ್ಲ ಅಂತ ಅಂದರೆ ಸ್ಪಿರಿಚುಯಾಲಿಟಿನೂ ಸ್ಟಾರ್ಟ್ ಮಾಡಿ. ಹೌದು, ಇವಾಗಿನೆಲ್ಲ ಟೀಚರ್ಗೂ ತುಂಬ ಕಷ್ಟಪಡ್ತಾ ಇರ್ತಾರೆ. ಯಾಕಂದರೆ ಒಬ್ಬ ಸ್ಟೂಡೆಂಟಿಗೆ ಏನೋ ಒಂದು ಪಾಠ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಇವ್ರು ಪ್ರಿಪೇರ್ ಆಗಿಬೇಕು. ಅಂದರೆ ನೀವು ಪ್ರಿಪೇರ್ ಆಗಿ ಹೋಗಿರ್ತೀರ, ನೀವು ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಇರೋ ಒಂದು ಪ್ಯಾರಾಗ್ರಾಫಲ್ಲಿ ಏನೋ ಇದೆ, ಬಟ್ ನೀವು ಅದನ್ನು 2-3 ಪೇಜಷ್ಟಾದರೂ ಓದ್ಕೊಂಡು ಹೋಗಿರಬೇಕು. ಸೊ ಇಲ್ಲಿ ಕಷ್ಟ ಇದೆ ಇಲ್ಲ ಅಂತಲ್ಲ, ಅಟ್ಲೀಸ್ಟ್ ನಿಮ್ಮ ರಿಟೈರ್ಮೆಂಟ್ ನಂತರನಾದರೂ ನೀವು ನಿಮ್ಮ ಆಧ್ಯಾತ್ಮಿಕ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾಯಿದೆ. ದಯಮಾಡಿ ನೀವು ಯಾರಿಗೂ ಚೀಟ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್
ಬೇರೆಯವರು ನಿಮಗೆ ಚೀಟ್ ಮಾಡೋಕ್ಕೆ ನೀವು ಬಿಡಬಾರ್ದು. ಎಮೋಷ್ನಲಿ ಅಂತ ಬರ್ತಾಯಿದೆ. ಇದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ಸೇ ಆಗಿರ್ಬೋದು. ಸೊ ಜಾಸ್ತಿ ನೀವು ಬಿಲೀವ್ ಹೆಂಗೆ ಇಟ್ಕೋಬೇಕಂತಂದರೆ, ನಿಮಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿರಬೇಕು. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇದ್ದರೆ ಮಾತ್ರ ಅಂಥ ವ್ಯಕ್ತಿಗಳನ್ನು ನಂಬಿ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಅಂಥ ವ್ಯಕ್ತಿಗಳನ್ನು ನಂಬೋ ಅವಶ್ಯಕತೆ ಇಲ್ಲ. ಅಂಥವ್ರನ್ನ ನಂಬಿ ನೀವು ಏನನ್ನೂ ಕೊಡೋ ಅವಶ್ಯಕತೆ ಇಲ್ಲ. ಕೊಟ್ಟರೆ ನೀವು ಮಾತ್ರ ಕೊಡೋದಲ್ಲ, ವಾಪಸ್ ನೀವು ಕೂಡ ಇಸ್ಕೊಳ್ಳೋದನ್ನು ಕಲಿಬೇಕು ಅನ್ನೋ ಎನರ್ಜಿನೂ ಕೂಡ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ನಿಮಗೂ ಕೂಡ ತುಂಬ ಆಸೆಗಳು. ಓಕೆ, ಕೆಲವರು ಇಲ್ಲಿ ಸ್ವಂತ ಮನೆ ತೊಗೊಳ್ಳೋದಾಗಿರ್ಬೋದು, ಒಡವೆ ತೊಗೊಳ್ಳೋದಾಗಿರ್ಬೋದು, ಗಾಡಿ ಬಂಗ್ಲೆ ತೊಗೊಳ್ಳೋದಾಗಿರ್ಬೋದು. ಆ್ಯಂಡ್ ಇಲ್ಲಿ ಕೆಲವರು ಮ್ಯಾರೇಜ್ ಆಗಿಲ್ಲ, ಮ್ಯಾರೇಜ್ ಪ್ರಪೋಸಲ್ ವೇಟ್ ಮಾಡ್ತಾ ಇರೋದಿರ್ಬೋದು. ಇದೆಲ್ಲವೂ ಒಟ್ಟಿಗೆ ಆಗಲ್ಲ, ಎಲ್ಲವೂ ಸ್ಟೆಪ್ ಬೈ ಸ್ಟೆಪ್, ಒನ್ ಬೈ ಒನ್ ಆಗೋವಂಥ ಎನರ್ಜೀಸು. ಹಾಗಾಗಿ ಡಿವೈನ್ ಟೈಮಿಗೆ ವೆಯ್ಟ್ ಮಾಡಬೇಕು. ನನಗೆ ಇವಾಗಲೇ ದುಡ್ಡು ಬೇಕು, ನನಗೆ ಇವಾಗಲೇ ಒಡವೆ ಬೇಕು, ನನಗೆ ಇವಾಗಲೇ ಮನೆ ಬೇಕು, ನನಗೆ ಇವಾಗಲೇ ಕಾರ್ ಬೇಕು, ಬೈಕ್ ಬೇಕು, ನನಗೆ ಇವಾಗಲೇ ಮದುವೆ ಆಗಬೇಕು, ನನಗೆ ಇವಾಗಲೇ ಸ್ಟೆಬಿಲಿಟಿ ಬೇಕು ಅಂತೇಳಿ ಒಟ್ಟಿಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ರೆ ಸೊ ಇದು ಡಿಲೇ ಆಗುತ್ತೆ. ಒಟ್ಟಿಗೆ ಹಂಗೆ ಮಾಡ್ತಾ ಹೋದರೆ ನೀವೇ ನೆಗೆಟಿವ್ ಆಗ್ತೀರಾ. ಆವಾಗ ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, BP ಇಂಬ್ಯಾಲೆನ್ಸ್ ಆಗುತ್ತೆ. ಓಕೆ, ಆಮೇಲೆ ಆರೋಗ್ಯ ಏರುಪೇರು ಆಗಿಬಿಡತ್ತೆ. ಸೊ ಹಾಗಾಗಿ ನೀವೇನೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಒಂದೊಂದೇ ಈಡೇರೋ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿ. ಒಂದೇ ಸರಿ ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲದ್ರ ಮೇಲೆ ನೀವು ಫೋಕಸ್ ಮಾಡೋದಾದರೆ ಯಾವುದಾದ್ರು ಒಂದ್ರ ಮೇಲೆ ಫೋಕಸ್ ಮಾಡಬೇಕು. ಓಕೆ, ನಿಮ್ಮ ಹತ್ರ 5-6 ಆಪ್ಷನ್ಸ್ ಇದೆ. 5-6 ಆಪ್ಷನ್ಸ್ ಮೇಲೂ ಫೋಕಸ್ ಮಾಡೋಕ್ಕೆ ಹೋದರೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಚಿತ್ರಾನ್ನ ಆಗಿಬಿಡತ್ತೆ ತಲೆದೊಳಗೆ. ಸೊ ಅಂಥ ಒಂದು ವಿಚಾರಕ್ಕೆ ಅವಕಾಶ ಕೊಡಬೇಡಿ. ಯಾವುದಾದ್ರು ಒಂದಕ್ಕೆ ಪರ್ಟಿಕ್ಯುಲರ್ ಆಗಿ ಫೋಕಸ್ ಮಾಡ್ತೋಗಿ ಒಂದೊಂದೇ ಈಡೇರ್ತಾ ಇದ್ದ ಮೇಲೆ ನೀವು ನೆಕ್ಸ್ಟ್ ಎಷ್ಟು. ಓಕೆ, ನೀವೇನಾದ್ರು ಮ್ಯಾರೇಜ್ ಆಗಬೇಕು, ಇಲ್ಲಿ ಯಾರು ಏನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರೋ ಟೀಚರ್ಸ್ ಏನಾದ್ರು ಇದ್ದರೆ, ಮೊದಲನೇದಾಗಿ ನೀವು ಸ್ಟೆಬಲ್ ಆಗಿ, ಫೈನಾನ್ಷಿಯಲ್ ಸ್ಟೆಬಲ್ ಆಗಿ. ಓಕೆನಾ, ಫೈನಾನ್ಷಿಯಲ್ ಸ್ಟೆಬಲ್ ಆಗಿ ಆಮೇಲೆ ನೀವು ಮ್ಯಾರೇಜ್ ಆಗ್ಬೋದು. ಅದೇ ಬೆಸ್ಟು. ಓಕೆನಾ, ಸುಮ್ಮನೆ ನಾನು ಟೆಂಪ್ರರಿ ಕೆಲಸ ಮಾಡ್ತಾಯಿದ್ದೀನಿ, ಅಲ್ಲ ಅಷ್ಟು ದುಡಿತಾ ಇದ್ದೀನಿ, ಮನೇಲೆ ಏನೋ ಒಂದಿಷ್ಟು ಟ್ಯೂಷನ್ ಮಾಡಿದ್ರೆ ಅದೊಂದಿಷ್ಟು ಅರ್ನ್ ಆಗುತ್ತೆ, ಹಿಂಗೋ ಮೇಂಟೈನ್ ಆಗಿ ಸಂಸಾರ ಮಾಡ್ಬೋದು ಅನ್ನೋ ಥಾಟ್ ಏನಾದ್ರು ಬಂತಂದರೆ ಅದನ್ನು ಮಾಡೋಕ್ಕೋಗ್ಬೇಡಿ. ಕಂಪ್ಲೀಟಾಗಿ ನೀವು ನಿಮ್ಮನ್ನು ಸ್ಟೆಬಲ್ ಮಾಡ್ಕೊಳ್ಳಿ, ಫೈನಾನ್ಷಿಯಲಿ ಗ್ರೋತ್ ಮಾಡ್ಕೊಳ್ಳಿ. ಓಕೆನಾ, ಹೀಗೆ ಮಾಡೋದ್ರಿಂದ ಮಾತ್ರ ನಿಮಗೆ ಮುಂದೆ ಫ್ಯಾಮಿಲಿ ಲೈಫನ್ನು ಸರಾಗವಾಗಿ ಸಾಗಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಇಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಓಕೆ, ನಿಮ್ಮ ತಂದೆ ತುಂಬ ಸ್ಟ್ರಿಕ್ಟ್. ಓಕೆ, ಇಲ್ಲಿ ಕೆಲವರು ತಂದೆಗಳು ತುಂಬ ಸ್ಟ್ರಿಕ್ಟ್. ಇನ್ನು ನಿಮ್ಮ ತಂದೆ ಸ್ವಲ್ಪ ಸ್ಮೂತ್. ಓಕೆ, ತೀರಾ ಸ್ಟ್ರಿಕ್ಟು ಮಾಡಲ್ಲ, ತೀರಾ ಏನೂ ಹೇಳೋದು ಇಲ್ಲ, ಸೈಲೆಂಟಾಗಿರ್ತಾರೆ. ಸಮಯ ಬಂದರೆ ಅವರೇ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿರೋ ತಂದೆನೂ ಇಲ್ಲಿ ಎನರ್ಜಿ ಕಾಣ್ತಾ ಇದೆ. ಹಾಗೆ ಇಲ್ಲಿ ಕೆಲವರು ತಂದೆ ತುಂಬಾ ಸ್ಟ್ರಿಕ್ಟು, ಪಟ ಬೈಬೋದು, ಆ್ಯಕ್ಷನನ್ನು ತಗೋಬೋದು. ಓಕೆ, ತುಂಬ ಸ್ಟ್ರಿಕ್ಟ್. ಎಂಥ ಸ್ಟ್ರಿಕ್ಟ್ ಅಂದರೆ ನೀವು ಅವ್ರ ಮಾತು ಕೇಳೋವರೆಗೂ ಅವ್ರು ನಿಮ್ಮನ್ನು ಬಿಡಲ್ಲ ಅಂಥ ಎನರ್ಜಿನೂ ಇದೆ. ಸೊ ನಿಮಗೆ ಎಲ್ಲಿ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ಎಲ್ಲಿ ಗ್ರೋತ್ ಆಗುತ್ತಾ ಇಲ್ವಾ, ಅಥವಾ ಏನಾದರೂ ಪ್ರಶ್ನೆಗಳು ಇದ್ದರೆ ನೀವು ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ನೇ ತೊಗೊಳ್ಳಿ. ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗು, ಯಾರಿಗೆ ಯಾವ ಸಮಸ್ಯೆ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಇವಾಗಲೇ ಪರ್ಸ್ನಲ್ ರೀಡಿಂಗ್ ತೊಗೊಂಡವಾಗ ಮಾತ್ರ ಗೊತ್ತಾಗುತ್ತೆ. ನೀವು ಹಾಗಿದ್ದರೆ ತಗೋಬೋದು. ಓಕೆನಾ, ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಮಾತ್ರ ನಿಮ್ಮ ಲೈಫನ್ನು ಈಸಿಯಾಗಿ ಲೀಡ್ ಮಾಡ್ಬೋದು ಅನ್ನೋದು ಗೈಡೆನ್ಸ್ ಇದೆ ಏಂಜಲ್ಸಿಂದ. ಓಕೆ, ತುಂಬ ಜನ ಮೇ ಬಿ ಇಲ್ಲಿ ಮ್ಯಾರೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋರು ಇದ್ದೀರಾ, ಮ್ಯಾರೇಜ್ ಆಗೋವಂಥ ಟೀಚರ್ಸ್ ಇದ್ದೀರಾ ಇಲ್ಲಿ. ಓಕೆ, ಒಂದು 22 ಎಬೋವ್ 25 ಏಜ್ನವರು, ಹಾಗೆ ಮ್ಯಾರೇಜ್ ಆಗದೇ ಇರೋ 40+ ಪರ್ಸನ್ಸು ಇಲ್ಲಿಗೆ ನೋಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನೋಡಿ, ನೀವೇನೇ ಕೆರಿಯರಲ್ಲಿ ಆ್ಯಕ್ಷನನ್ನು ತಗೋಬೇಕು, ಕೆರಿಯರ್ ನಂದು ಹೀಗೆ ಇರಬೇಕು, ಇಷ್ಟೇ ಸ್ಟೆಬಲ್ ಇರಬೇಕು, ಇಷ್ಟೇ ಸಂಬಳ ಇರಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ, ಖಾಲಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸಾಲದು, ನೀವು ಅದರ ಪರವಾಗಿ ಆ್ಯಕ್ಷನನ್ನು ತಗೋಬೇಕು ಅಂತೇಳಿ ಬರ್ತಾ ಇದೆ. ಸೊ ನೀವೇನಾದ್ರು ಗೌರ್ಮೆಂಟ್ ಜಾಬ್ ಎಲ್ಲ ಬರಿತಾ ಇದ್ದರೆ, ಸೊ ಅದಕ್ಕೆ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಯಾರು ಇಲ್ಲಿ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ, ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಆ್ಯಂಡ್ ನೀವು ಒಂದೊಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದೀರಾ,
ಅಥವಾ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ಹಾನೆಸ್ಟಾಗಿ ಕೆಲಸ ಮಾಡ್ತಾಯಿದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ. ಸೊ ಇಲ್ಲಿ ನಿಮಗೆ ಹೆಲ್ತ್ ಹಾಳು ಮಾಡ್ಕೊಂಡು ಕೆಲಸ ಮಾಡಬಾರ್ದು. ಓಕೆ, ನಿಮ್ಮ ಹೆಲ್ತ್ ಅಪ್ಸೆಟ್ ಆಗೋ ರೀತಿಯಲ್ಲಿ ಕೆಲಸ ಮಾಡಬಾರ್ದು. ನಿಮ್ಮ ಹೆಲ್ತ್ ಬಗ್ಗೆನೂ ಕೇರ್ ಮಾಡ್ತಾ ಕೆಲಸ ಮಾಡಿ. ಗೀವ್ ಅಪ್ ಆಗೋ ಅವಶ್ಯಕತೆ ಇಲ್ಲ. ಓಕೆನಾ, ನೀವು ಗೀವ್ ಅಪ್ ಆಗೋ ಎನರ್ಜಿಲೇ ಇಲ್ಲ. ಓಕೆ, ಗೀವ್ ಅಪ್ ನಾನು ಆಗೋದೇ ಇಲ್ಲ ಅನ್ನೋ ಎನರ್ಜಿಲೇ ನೀವು ಇರೋದು ಸರಿ. ಆದರೆ ಹೆಲ್ತ್ ಕೂಡ ಇಂಪಾರ್ಟೆಂಟ್, ಮೆಂಟಲಿ ಆ್ಯಂಡ್ ಫಿಸಿಕಲಿ. ಓಕೆನಾ, ಟೀಚರ್ಸ್ ಅಂತ ಬಂದಾಗ ಹೆಚ್ಚಿಗೆ ವರ್ಕ್ ಆಗೋದೇ ತಲೆ, ಮೆದುಳು. ಸೊ ನಿಮ್ಮ ಮೆದುಳಿನ ಆರೋಗ್ಯ, ನಿಮ್ಮ ತಲೆಯ ಆರೋಗ್ಯ, ನಿಮ್ಮ ಮನಸ್ಸಿನ ಆರೋಗ್ಯ ತುಂಬ ಮುಖ್ಯ. ಮನಸ್ಥಿತಿ ಹಾಳಾಯ್ತಂದರೆ ಎಮೋಷ್ನಲಿನೂ ವೀಕ್ ಆಗಿಬಿಡ್ತೀರ. ಸೊ ಇಲ್ಲಿ ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕಾಗತ್ತೆ. ಓಕೆನಾ, ನಿಮ್ಮ ಒಳಗೆ ಹೆಚ್ಚಾಗಿ ವಾಟರ್ ಎನರ್ಜಿ ಕಾಣ್ತಾ ಇದೆ. ಸೊ ನಿಮ್ಮ ಒಳಗೀಗ ಫೈರ್ ಎನರ್ಜಿನ ಬಿಲ್ಡ್ ಮಾಡಬೇಕು. ಇಲ್ಲಿ ನೋಡಿ, ನೈಟ್ ಆಫ್ ವಾಂಡ್ಸು ಬಂತು, 4 ಆಫ್ ವಾಂಡ್ಸು ಬಂತು. ಸೊ ಇದು ನೀವೇನಾದ್ರು ಮ್ಯಾರೇಜಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ, ಸೊ ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ, ಪ್ರಪೋಸಲ್ ಬರೋ ಸಾಧ್ಯತೆ ಇದೆ. ಸೊ ವೆಯ್ಟ್ ಮಾಡಿ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಮಾಡಿ. ಓಕೆ, ನೋಡಿ, ನಿಮಗೆ ಮೆಡಿಟೇಷನ್ ಮಾಡೋಕ್ಕೂ ಕೂಡ ಯೂನಿವರ್ಸ್ ಗೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಒಂದು ಪಾಸ್ಟನ್ನೆಲ್ಲ ಬಿಟ್ಬಿಟ್ಟು ಹೋಗಿ. ಹಾಗೆಯೇ ನಿಮ್ಮ ಲೈಫಲ್ಲಿ ಯಾರೇ ಪಾಸ್ಟ್ ಇರ್ಬೋದು, ಆ ಪಾಸ್ಟ್ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡೋದು ಬೇಡ. ಹಾಗೆಯೇ ಫ್ಯೂಚರಲ್ಲಿ ಬರುವಂತಹ ಪರ್ಸನ್ ಎದುರಿಗೆ ನಿಮ್ಮ ಪಾಸ್ಟ್ ಬಗ್ಗೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೆಷ್ಟೇ ಎಮೋಷ್ನಲ್ ಆಗಿದ್ದರೂ, ಓಕೆ, ನೀವೆಷ್ಟೇ ನಿಯತ್ತಾಗಿದ್ದರೂ, ನನ್ನ ಹಿಂದೆ ಹಿಂಗಿತ್ತು, ನನ್ನ ಹಿಂದೆ ಇಂಥ ವ್ಯಕ್ತಿ ಬಂದಿದ್ದರು, ಅವ್ರ ಜೊತೆ ಹೀಗಾಯಿತು ಅನ್ನೋ ಮಾತನ್ನು ಆಡಬಾರ್ದು, ಸೈಲೆಂಟಾಗಿ ಇರಬೇಕು. ಇದು ನಿಮ್ಮ ಗೈಡೆನ್ಸು. ಕನ್ಫ್ಯೂಷನ್ ಸಿಚುವೇಶನ್ ಕೂಡ ನಿಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ಸೊ ಕನ್ಫ್ಯೂಷನ್ ಆಗೋಕ್ಕೋಗ್ಬೇಡಿ. ಹಾಗೆಯೇ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಎವಿಲ್ ಐ ಎನರ್ಜಿ ನಿಮ್ಮ ಲೈಫಲ್ಲಿ ಬರ್ಬೋದು. ಇದ್ರ ಮೂಲಕ ನೀವು ಹ್ಯಾಂಗ್ ಆಗ್ಬೋದು, ಇದ್ರ ಮೂಲಕ ನೆಗೆಟಿವ್ ಥಾಟ್ ಬರೋದಾಗಿರ್ಬೋದು, ಅಥವಾ ಸೈಲೆಂಟಾಗಿ ಕೂತ್ಕೊಳ್ಳೋದಾಗಿರ್ಬೋದು, ಹಿಂಗೆಲ್ಲ ಆಗಿಬಿಡತ್ತೆ. ಸೊ ಸ್ವಲ್ಪ ನಿಮ್ಮ ಔರಾವನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ಪ್ರೊಟೆಕ್ಷನ್ ತಗೊಳ್ಳಿ. ಓಕೆ, ಕ್ರಿಸ್ಟಲ್ ಯೂಸ್ ಮಾಡಿ, ಹೀಲಿಂಗ್ ಯೂಸ್ ಮಾಡಿ, ಹೀಲಿಂಗ್ ಥ್ರೂ ಪ್ರೊಟೆಕ್ಷನ್ ಯೂಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ ಅವ್ರ ಹತ್ರ ಪ್ರಾರ್ಥನೆ ಮಾಡಿ ಪ್ರೊಟೆಕ್ಷನ್ ಮಾಡೋಕ್ಕೆ. ಹಾಗೆ ನೆಗೆಟಿವ್ನೆಲ್ಲ ಬಿಟ್ಟು ಮುಂದೆ ಸಾಗಿ. ಅಟ್ ಪ್ರೆಸೆಂಟಲ್ಲಿ ಲೈಫ್ ಲೀಡ್ ಮಾಡಿ. ಫ್ಯೂಚರಲ್ಲಿ ಒಳ್ಳೆ ಬ್ಲೆಸ್ಸಿಂಗ್ಸ್ ಬರ್ತಾಯಿದೆ. ಆ ಬ್ಲೆಸ್ಸಿಂಗ್ಸನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ನಿಮ್ಮನ್ನು ನೀವು ಮೈಂಡ್ ಬಾಡಿ ಸೋಲ್ ವೈಸು ಅಲೈನ್ ಆಗಿ ಅಂಥೇಳಿ ಗೈಡೆನ್ಸ್ ಬರ್ತಾಯಿದೆ. ಹಾಗೆ ಇದ್ರ ಜೊತೆಗೆ ಏಂಜಲ್ ಗೈಡೆನ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಕೆರಿಯರ್ ಸ್ಟೆಬಿಲಿಟಿನೂ ಬರ್ತಾ ಇದೆ. ಓಕೆನಾ, ಮೇ ಬಿ ಪರ್ಮನೆಂಟ್ ಆಗುತ್ತಾ ಅಂತ ವೇಟ್ ಮಾಡ್ತಾಯಿದ್ರೆ ಜಾಬ್ ಪರ್ಮನೆಂಟ್ ಆಗೋ ಎನರ್ಜಿನೂ ಕಾಣ್ತಾ ಇದೆ. ಅದ್ರ ಜೊತೆಗೆ ಮೇ ಬಿ 4 ಮಂತ್ ಒಳಗೂ ಆಗ್ಬೋದು ನಿಮ್ಮ ಪರ್ಮನೆಂಟ್ ಜಾಬ್ ಆಗ್ಬೋದು. ಅಥವಾ ಯಾರು ಗೌರ್ಮೆಂಟ್ ಜಾಬ್ ಆಗಬೇಕಂತಿದ್ದೀರಾ ನಿಮಗೂ ಗೌರ್ಮೆಂಟ್ ಜಾಬ್ ಆಗೋ ಸಾಧ್ಯತೆಯೂ ಇದೆ. ಓಕೆನಾ, ಯಾರಿಗೆ ಜಾಬ್ ಸಿಕ್ಕಿಲ್ಲ, ಮನೇಲೇ ಇದ್ರಿ, ನಿಮಗೂ ಜಾಬ್ ಸಿಗೋ ಆಪರ್ಚುನಿಟೀಸ್ ಕೂಡ ಬರ್ತಾ ಇದೆ. ಜಸ್ಟ್ ನೀವು ಆ್ಯಕ್ಷನ್ ತೊಗೋಬೇಕು. ಆ್ಯಂಡ್ ನೀವು ಹೋಗೋ ಜಾಗ ಎಲ್ಲ ಸರಿ ಇದೆಯೋ ಇಲ್ವೋ, ಆ ಜಾಬ್ ತೊಗೊಳ್ಳೋ ಬೇಡವೋ, ಈ ಥರದ್ದೆಲ್ಲ ಕನ್ಫ್ಯೂಷನ್ ಸಿಚುವೇಶನ್ ಇದ್ದಾಗ ನೀವು ಟ್ಯಾರೋ ಸೆಷನ್ ತಗೊಳ್ಳಿ. ಇದರಿಂದ ನಿಮಗೆ ಕ್ಲಿಯರ್ ಆ್ಯಂಡ್ ಕ್ಲಾರಿಟಿಯಾಗಿ ಗೈಡೆನ್ಸ್ ಸಿಗುತ್ತೆ. ನೀವು ಹೋಗ್ಬೋದಾ ಬೇಡವಾ ಅಂತಲೂ ಸಿಗುತ್ತೆ. ಓಕೆ, ನಿಮಗೆ ಆದಷ್ಟು ನೀವು ಎಂಥ ಜಾಗದಲ್ಲಿ ಕೆಲಸ ಮಾಡ್ಬೋದು ಅಂತಂದರೆ ಆಗ್ನೇಯ ದಿಕ್ಕಿನಲ್ಲಿ ಕೆಲಸ ಸಿಕ್ಕರೆ ಮಾಡ್ಬೋದು. ಮತ್ತು ವೆಸ್ಟ್ ಈ ಭಾಗದಲ್ಲಿ ನಿಮಗೆ ಜಾಬ್ ಸಿಕ್ಕರೆ ಖಂಡಿತವಾಗ್ಲೂ ಆ ಕಡೆ ನೀವು ಹೋಗ್ಬೋದು. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ನೀವೇನಾದರೂ ವಿಶ್ ಕೇಳಿದರೆ, ಯಾವಾಗ ಆಗತ್ತೆ ಅಂತ ಏನಾದರೂ ಯೂನಿವರ್ಸ್ ಹತ್ರ ಪ್ರಶ್ನೆಯನ್ನು ಕೇಳಿದರೆ, ಏಂಜಲ್ಸ್ ಹತ್ರ ಪ್ರಶ್ನೆಯನ್ನು ಕೇಳಿದರೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮ್ಮ ಒಂದು ವಿಶ್ ಈಡೇರೋ ಸಾಧ್ಯತೆ ಇದೆ. ಕ್ಲೈಮ್ ಮಾಡ್ಕೊಳ್ಳಿ. ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳಿ. ಹಾಗೆ ಆಸ್ಕ್ ಯುವರ್ ಏಂಜಲ್ಸ್ ಅಂತ ಬಂದಿದೆ. ಇನ್ನು ಕೆಲವರಿಗೆ ಕ್ಲಿಯರ್ ಆಗಿ ಆನ್ಸರ್ ಸಿಕ್ಕಿಲ್ಲ ಅಂತಂದರೆ ನೀವು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಥ್ರೂ ನಿಮ್ಮ ಏಂಜಲ್ಸ್ ಜೊತೆಗೆ ಅಲೈನ್ ಆಗಿಬಿಟ್ಟು ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಾರೆ. ಆ ಎನರ್ಜಿನ ನೀವು ರಿಸೀವ್ ಮಾಡ್ಕೋಬೇಕು. ಏಂಜಲ್ಸೇ ಖುದ್ದು ನಿಮಗೆ ಗೈಡ್ ಮಾಡ್ತಾರಂತೆ. ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಏಂಜಲ್ ಥೆರಪಿ ಕಲ್ತಿದ್ರೆ ಏಂಜಲ್ ಥೆರಪಿ ಮೂಲಕ ನೀವು
ಏಂಜಲ್ಸ್ ಜೊತೆಗೆ ಅಲೈನ್ ಆಗಿಬಿಟ್ಟು ಮೆಡಿಟೇಷನ್ ಮಾಡಿಬಿಟ್ಟು ಅವ್ರ ಹತ್ರ ಪ್ರಶ್ನೆ ಕೇಳಿ ಅವ್ರು ನಿಮಗೆ ಉತ್ತರ ಹೇಳ್ತಾರೆ. ಇಂಪ್ರೂವಿಂಗ್ ಹೆಲ್ತ್, ಯಾರಿಗಾರು ಈಗಾಗಲೇ ಹೆಲ್ತ್ ಇಶ್ಯೂಸ್ ಇದ್ದರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ. ಆಲ್ರೆಡಿ ಮುಂಚೆನೇ ಹೇಳಿದೆ, ನಿಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟು. ನಿಮ್ಮ ಹೆಲ್ತನ್ನು ಬಿಟ್ಟು ನೀವು ಕೆರಿಯರ್ ಮನಿ ಅಂತ ಹೋಗಬೇಡಿ. ನಿಮ್ಮ ಹೆಲ್ತ್ ಕಡೆನೂ ಗಮನ ಕೊಡಿ ಅಂತಲೂ ಬಂದಿದೆ. ಅದ್ರ ಜೊತೆಗೆ ಯಾರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಹೀಲ್ ಆಗ್ತಾ ಇದ್ದೀರಾ ನೀವು, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ. ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ, ಥ್ಯಾಂಕ್ ಯು ಹೇಳಿ, ಕಮೆಂಟ್ ಸೆಕ್ಷನಲ್ಲೂ ಥ್ಯಾಂಕ್ ಯು ಹೇಳಿ, ಇದರಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ನೋಡಿ, ಮುಂಚೆನೇ ಹೇಳಿದೆ ನಾನು, ಮೆಡಿಟೇಷನ್ ಮಾಡಿ ಇದರಿಂದ ನಿಮಗೆ ಬೆನಿಫಿಟ್ ಇದೆ ಅಂತೇಳಿ. ಹಾಗೆ ಆಸ್ಕ್ ಯುವರ್ ಏಂಜಲ್ಸ್ ಅಂತಲೂ ಬಂತು, ಜೊತೆಗೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಮೆಡಿಟೇಷನ್ ಥ್ರೂನೇ ಸಿಗುತ್ತೆ. ಸೊ ಹೆಚ್ಚಾಗಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಮ ಆನ್ಸರ್ ಸಿಗೋಕ್ಕೂ ಮುಂಚೆ ನಿಮಗೆ ಸೈನ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಆ ಸಿಗೋ ಸೈನನ್ನು ಕೂಡ ಗಮನಿಸ್ತಾ ಹೋಗಿ. ನಿಮ್ಮ ಲೈಫಲ್ಲಿ ಬರೋ ಸೈನ್ಸ್ ಇರುತ್ತೆ, ಆ ಸೈನ್ಸ್, ಏಂಜಲ್ ಸೈನ್ಸು, ಡಿವೈನ್ ಸೈನ್ಸ್ ಬರ್ತಾ ಇರುತ್ತೆ. ಆ ಸೈನ್ಸನ್ನು ರೆಕಗ್ನೈಸ್ ಮಾಡಿ. ಓಕೆ, ಜೊತೆಗೆ ಮೆಡಿಟೇಷನ್ನು ನೀವು ಅಟ್ಲೀಸ್ಟ್ ಈಗಾಗಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಬೆಸ್ಟು. ಅದನ್ನು ಇನ್ನೂ ಕಂಟಿನ್ಯೂ ಮಾಡಿ. ಯಾರು ಸ್ಟಾರ್ಟ್ ಮಾಡಿಲ್ಲ ಮೆಡಿಟೇಷನನ್ನು, ಸೊ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ದಿನಕ್ಕೆ ಅರ್ಧ ಗಂಟೆನಾದ್ರು ಮೆಡಿಟೇಷನ್ ಮಾಡಿ. ಯಾವ್ದಾದ್ರು ಒಂದು ಟೈಮಾದ್ರು ಫಿಕ್ಸ್ ಮಾಡಿ, ಎಕ್ಸಾಕ್ಟಾಗಿ ಒಂದೇ ಟೈಮನ್ನು ಫಿಕ್ಸ್ ಮಾಡಿ. ಇಲ್ದಿದ್ದರೆ ನಿಮಗೆ ಟೈಮ್ ಯಾವಾಗ ಸಿಗುತ್ತೋ ಅವಾಗನಾದ್ರು ಮಾಡಿ. ಆದರೆ 11 ಗಂಟೆಗಿಂತ ಒಳಗೆ, ರಾತ್ರಿ 3 ಗಂಟೆ ಮೇಲೆ. ಓಕೆ, ಬೆಳಗ್ಗೆ 3 ಗಂಟೆ ಮೇಲೆ ಮೆಡಿಟೇಷನ್ ಮಾಡಿ, ಮತ್ತು ರಾತ್ರಿ 11 ಗಂಟೆ ಒಳಗಡೆ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಹೌದು, ನೀವು ಟೀಚರ್ಸು, ನಿಮಗೆ ಪಾಪ ತುಂಬ ಕೆಲಸಗಳಿರುತ್ತೆ, ಮನೆದು ಕೆಲಸ ಇರುತ್ತೆ, ಓಕೆ, ನಿಮ್ಮ ಸ್ಕೂಲ್ ಕಾಲೇಜಿಂದು ಕೆಲಸ ಇರುತ್ತೆ. ಬಟ್ ಅದರ ನಡುವೆನೂ ನೀವು ನಿಮಗಾಗಿ ಅಟ್ಲೀಸ್ಟ್ ಅರ್ಧ ಗಂಟೆ ಟೈಮನ್ನು ಮೆಡಿಟೇಷನ್ಗೆ ಕೊಡಿ, ನಿಮ್ಮ ಗ್ರೋತ್ಗೋಸ್ಕರ, ನಿಮ್ಮ ಸೋಲ್ ಗ್ರೋತ್ಗೋಸ್ಕರ. ಸರಿನಾ? ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಈ ಗೈಡೆನ್ಸ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ರೇಖಿ ವಿದ್ಯಾಲಯ ಚಾನಲನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಕೊಲೀಗ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ನಮ್ಮ ರೇಖಿ ವಿದ್ಯಾಲಯವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ, ವಿನಂತಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್.